ಹೈಕಮಾಂಡ್ ತಲೆ ಕೆಡಿಸ್ಕೊಬಿಟ್ಟಿದೆ, ಕಸರತ್ತು ಮಾಡಕ್ ಪ್ರಯತ್ನ ಪಡ್ತಾ ಇದೆ. ಈ ಅಸಮಾಧಾನಗಳನ್ನ ಹೆಂಗ್ ಶಮನ ಮಾಡೋದು ಅಂತ ಖಾಸಗಿ ಹೋಟೆಲ್ನಲ್ಲಿ ಮುನಿಯಪ್ಪ ಜೊತೆ ರಾಹುಲ್ ಸಭೆ. ಖಾತೆ ವಿಚಾರದಲ್ಲಿ ಅಸಮಾಧಾನವನ್ನ ಮುನಿಯಪ್ಪ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಮತ್ತು ಮುನಿಯಪ್ಪ ಸುಮಾರು ಒಂದು 10 ನಿಮಿಷ ಮಾತುಕತೆಯನ್ನ ನಡೆಸಿದಾರಂತೆ. ಇದೇ ನನಗೆ ಸ್ವಲ್ಪ ಸರ್ಪ್ರೈಸ್ ಅನ್ಸಿದ್ದು. ಅಂದ್ರೆ ಪರವಾಗಿಲ್ಲ, ಇದಕ್ಕೂ ಕೂಡ ಎಂಟರ್ಟೈನ್ ಮಾಡ್ತಾ ಇದಾರಲ್ಲ. ಅವ್ರು ಬಂದಿದ್ದು ಬೇರೆ ಕಾರಣಕ್ಕೆ ಬಿಡಿ, ಬಂದಿದ್ದು ಬೇರೆ ಕಾರಣಕ್ಕೆ, ಬಟ್ ಈ ಸಂದರ್ಭದಲ್ಲೇ ಹಿಂಗಾಗಿರೋದ್ರಿಂದ ಇವೆಲ್ಲವೂ ಅಟೆನ್ಷನ್ ಗ್ರಾಬ್ ಮಾಡ್ತಾ ಇದಾರ ರಾಮಲಿಂಗಾರೆಡ್ಡಿ ಅವರು ಅಂತ ಬೆಳಗ್ಗೆಯಿಂದ ಪ್ರಶ್ನೆ ಅಥವಾ ಚರ್ಚೆಗಳು ನಡೀತಾ ಇತ್ತು. ಇದರ ನಡುವೆ ಮುನಿಯಪ್ಪ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಇದೇ ವಿಚಾರ ಚರ್ಚೆ ಆಯ್ತಾ? ಏನಾದ್ರೂ ಅವ್ರಿಗೆ ಸರಿ ಆಯ್ತು ಬಿಡಿ ಬದಲಾವಣೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರ? ನೋಡಿ, ಇವರೆಲ್ಲರೂ ಕೂಡ ಸೀನಿಯರ್ಸ್ ಇದ್ದಾರೆ, ಅನುಮಾನವೇ ಇಲ್ಲ. ಇವರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು. ನಮ್ಮ ಅನುಭವಕ್ಕೆ ತಕ್ಕಂಗೆ ಖಾತೆಗಳನ್ನ ಕೊಡ್ತಾ ಇಲ್ಲ ಇವರು ಅಂತ, ನಮ್ಮ ಅನುಭವವನ್ನ ಬಳಸ್ಕೊತಾ ಇಲ್ಲ ಅಂತ ಇವರ ಆರೋಪ. ಸಚಿವರ ಅಸಮಾಧಾನ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆನಾ? ಸಹಜವಾಗಿ ಕಾಡೋ ಪ್ರಶ್ನೆ ಅಲ್ವಾ. ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರದಲ್ಲಿ ಎಚ್.ಕೆ. ಪಾಟೀಲ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದೆ. ಡೇಂಜರ್ ಅಲರಾಮ್ ಅಂತ. ಹೌದಾ? ಹಾಗಾದ್ರೆ ಇದನ್ನ ಆಫ್ ಮಾಡೋ ಕೆಲಸ ಹೆಂಗ್ ಮಾಡ್ತಾರೆ, ಯಾರು ಮಾಡ್ತಾರೆ? ಇದು ಪ್ರಶ್ನೆ. ಯಾರದ್ದೋ ಎಡವಟ್ಟು ಅಥವಾ ಯಾರದ್ದೋ ನಿರ್ಧಾರ. ಇಲ್ಲಿ ತನಕ ತಪಸ್ಸು ಮಾಡಿ ಆ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಅನುಭವಿಸಬೇಕಾಗಿ ಬರುತ್ತಾ? ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನ ವಿವರಗಳನ್ನ ಹೇಳ್ತಾ ಇದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನ ಪುನರ್ ಪರಿಶೀಲಿಸಿ. ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದೆ, ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು